ಹಾಯ್ ಫ್ರೆಂಡ್ಸ್, ಹಂಪಿ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೈಸೂರು ಬೋಂಡಾ. ನೀವು ಬೇಕಿದ್ರೆ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಇಲ್ಲಾಂದರೆ ಟೀ ಟೈಮ್ ಈವ್ನಿಂಗ್ ಸ್ನ್ಯಾಕಿಗೂ ಮಾಡ್ಕೋಬೋದು. ಭಾಳ ಮಸ್ತ್ ಆಗ್ತಾವ, ಭಾಳ ಕ್ರಿಸ್ಪಿ ಇರ್ತಾವೆ. ಸೊ ಇದು ರೆಸಿಪಿ ಇಂಗ್ರೀಡಿಯೆಂಟ್ಸ್ ಇಲ್ಲವ, ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಕ್ಕೋರಿ. ಮೈಸೂರು ಬೋಂಡಾ ಮಾಡೋ ಸಲುವಾಗಿ 1 ಕಪ್ ಮೈದಾ ಒಂದು ಬೌಲ್ನಾಗ ಹಾಕಮ್ಮಿ. ಬೇಕಿದ್ರೆ ಇದನ್ನು ನೀವು ಛಾನ್ಸ್ಕೊಂಡು ತೊಗೋಬೋದು. ಇದಕ್ಕೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮೈಸೂರು ಬೋಂಡಾ ಸ್ವಲ್ಪ ಕ್ರಿಸ್ಪಿ ಆಗ್ತಾವ. ಬೇಕಿದ್ರೆ ಇದನ್ನು ಸ್ಕಿಪ್ನೂ ಮಾಡ್ಬೋದು. ಇದಕ್ಕೀಗ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ, ನಾ 2 ಹಸಿಮೆಣ್ಸಿನ್ಕಾಯಿ ಹಾಕೊಂಡಿನಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಇದಕ್ಕೀಗ ಫೈನ್ ಕಟ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಕಮ್ಮಿ, ಮತ್ತು ಫೈನ್ ಕಟ್ ಮಾಡಿ ಇಟ್ಕೊಂಡಿದ್ದು ಅಲ್ಲ ಹಾಕ್ರಿ. ಈಗ ಇದಕ್ಕೆ ಎಷ್ಟು ಬೇಕಾಗ್ತದ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರ್ಧ ಕಪ್ಪಿನಷ್ಟು ಮೊಸರು ಹಾಕಮ್ಮಿ. ಇಲ್ಲಿ ನಾ ಗಟ್ಟಿ ಮೊಸರು ತೊಗೊಂಡಿನಿ. ಬೇಕಿದ್ರೆ ನೀವು ಅಳಸಿದ್ದಿದ್ದು ಮೊಸರನ್ನ ತೊಗೋಬೋದು. ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಹತ್ತತಾವ. ನೀರು ಹಾಕಿ ಸ್ವಲ್ಪ ಬಜ್ಜಿ ಹಿಟ್ಟು ಹೆಂಗೆ ಕಲ್ಸ್ಕೊತಿರಲ್ಲ ಅದ್ರ ಹಂಗೆ ಹಿಟ್ಟು ಕಲ್ಸ್ಕೊಂಡು ರೆಡಿ ಇಟ್ಕೊರಿ. 1 ಕಪ್ ಮೈದಾಗ ಅರ್ಧ ಕಪ್ಪಿನಷ್ಟು ಮೊಸರು ಹಾಕಿದರೆ ಚಲೋ ಹುಳಿ ಹುಳಿ ಬರ್ತಾವ. 10 ನಿಮಿಷ ಹಿಟ್ಟು ನೆನಿಲಾಕಿಟ್ಟು ಆಮೇಲೆ ಬಿಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಮ್ಮಿ. ಇಲ್ಲಿ ನೋಡ್ಬೋದು, ಎಣ್ಣೆಗೆ ಹಾಕಿದ ತಕ್ಷಣವೇ ಮಾಲು ಬರಬೇಕು, ಅಷ್ಟು ಎಣ್ಣೆ ಗರಂ ಇರಬೇಕು. ತಣ್ಣಗಿದ್ದ ಎಣ್ಣೆಗೆ ಹಾಕಿದರೆ ಚಾನ್ಸಸ್ ಇರ್ತಾವ ಇದು ಹಿಟ್ಟು ಹೋಗಿ ಕೆಳಗೆ ಕುಂತು ಫ್ಲಾಟ್ ಆಗೋದು. ಸೊ ಇದನ್ನು ಕರಿಬೇಕಾದ್ರೆ ಎಣ್ಣೆ ಚಲೋ ಗರಂ ಇರಬೇಕು. ಇಲ್ಲಿ ನೋಡ್ಲತ್ತೀರಿ, ಮಸ್ತ್ ಗೋಲ್ಡನ್ ಬ್ರೌನ್ ಫ್ರೈ ಆದಮೇಲೆ ತೆಕ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಇಟ್ಕೋಬೋದು, ಅಥವಾ ಕಿಚನ್ ಟವಲ್ ಮೇಲೂ ಇಟ್ಕೋಬೋದು. ಇದ್ರ ಜೊತೆಗೆ ಕೊಕೊನಟ್ ಚಟ್ನಿ ಭಾಳ ಚಲೋ ಅನ್ನಿಸ್ತದ. ಅದ್ರ ರೆಸಿಪಿ ಬೇಕಾಗಿತ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿರಿ, ನಾ ಜಲ್ದಿ ಪೋಸ್ಟ್ ಮಾಡ್ತೇನೆ. ಐ ಹೋಪ್ ಹಂಪಿ ಅಡುಗೆ ಮನ್ಯಾಗ ಪೋಸ್ಟ್ ಮಾಡಿದ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗ್ಲತ್ತವ. ಇಷ್ಟ ಆಗಿತ್ತಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಇಂಥದ್ದೇ ಒಂದು ರೆಸಿಪಿ ಸಂಗಟ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು.